ಹೊಸ ನೀಲಿ ಬಣ್ಣದ 100 ರೂಪಾಯಿಯ ನೋಟ್ ಬಂದ ಬಳಿಕ ಹಳೆಯ 100 ರೂಪಾಯಿಯ ನೋಟ್ ಕಾಣೆಯಾಗಲಾರಂಭಿಸಿದೆ. ಈಗ ಅಪರೂಪಕ್ಕೊಮ್ಮೆ ಕಾಣಸಿಗ್ತದೆ. ಇದು ಎಲ್ಲಿಯವರೆಗೆ ಅಪಾಯಕಾರಿ ಸ್ಥಿತಿಯಲ್ಲಿದೆ ಅಂದರೆ ಕೆಲವು ವ್ಯಾಪಾರಿಗಳು ಇದು ಚಲಾವಣೆಯಲ್ಲಿ ಇಲ್ಲದ ನೋಟ್ ಎಂಬ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ. ನಮ್ಮ ಪರಿಚಿತರೊಬ್ಬರು ಚಿಕ್ಕಮಗಳೂರು ಪ್ರವಾಸಕ್ಕೆ ಹೋಗಿದ್ದಾಗ ದಾರಿ ಮಧ್ಯ ಘಾಟಿಯಲ್ಲಿ ಬಸ್ ನಿಂತಿತ್ತು. ಅಲ್ಲಿ ಚಹಾ ಕುಡಿದು ಈ ನೋಟ್ ಕೊಡಲು ಹೋದರೆ ಹೋಟೆಲ್ನವ ಈ ನೋಟನ್ನು ನಿರಾಕರಿಸಿದ. ಈ ವಿಡಿಯೋ ನೋಡ್ಕೊಂಡು ಬನ್ನಿ. ಇದು ಚಲಾವಣೆ ಇಲ್ಲ ನೋಟು. ತಗೊಳ್ಳೋದಿಲ್ಲ ನೀವು? ನಾನು ತಗೊಳ್ಳಲ್ಲ ಈ ನೋಟು. ಚಲಾವಣೆಯಲ್ಲಿ ಈ ನೋಟು ಚಲಾವಣೆಯಲ್ಲಿ ಇಲ್ಲ. ಇದೇ ಲೈನ್ ಗ್ರೀನ್ ಲೈನ್ ಇದೆ, ಆ ಲೈನ್ ತಗೊಂಡು ನೋಟ್ ತಗೋತೀನಿ. ಇದು ಗ್ರೀನ್ ಲೈನ್ ಇದೆ ನೋಟ್, ಆ ನೋಟ್ ತಗೋತೀನಿ. ಇದು ಈ ನೋಟ್ ಚಲಾವಣೆ ಇಲ್ಲ. ಏನಾಗಿದೆ? ಅದು ನೋಟೇ ಚಲಾವಣೆ ಇಲ್ಲ ಅಂತಂದ್ರೆ ಮತ್ತೇನಾಗಿದೆ ಅಂದ್ರೆ? ನಿಮ್ಮ ಹೆಸರು? ನನ್ನ ಹೆಸರು ಗಿರೀಶ್ ಅಂತ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ಇಲ್ಲಿ ಅಂಗಡಿಯಾತನಿಗೆ ಈ ನೋಟ್ ಚಲಾವಣೆಯಲ್ಲಿ ಇಲ್ಲ ಎಂಬ ಭಯ. ಅದಕ್ಕಾಗಿ ನೋಟ್ ನಿರಾಕರಿಸಲು ಹಸಿರು ಪಟ್ಟಿ ಇಲ್ಲ ಎಂಬ ಸಬೂಬು ಹೇಳ್ತಿದ್ದಾರೆ. ವಾಸ್ತವ ಏನಂದ್ರೆ ಹಸಿರು ಪಟ್ಟಿ ಇತ್ತೀಚಿನ ಬೆಳವಣಿಗೆ. ಕೆಲವು ಹಳೆಯ ನೋಟ್ಗಳಲ್ಲಿ ಬೆಳ್ಳಿಯ ಪಟ್ಟಿಯೇ ಇರ್ತದೆ. ಇದೇಕೆ ಹೇಗೆ ಎಂಬ ಕುತೂಹಲದಿಂದ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮ್ಯಾನೇಜರ್ ಅವರಲ್ಲಿ ವಿಚಾರಿಸಲು ಹೋದಾಗ ಅವರು ನಮಗೊಂದಷ್ಟು ಮಾಹಿತಿ ಕೊಟ್ಟರು. ಅದು ಹೀಗಿದೆ: ಈ ನೋಟ್ ಈಗಲೂ ಮಾರುಕಟ್ಟೆಯಲ್ಲಿ ಚಲಾವಣೆಯಲ್ಲಿದೆ. ಯಾವುದೇ ವ್ಯಾಪಾರಿ ಇದನ್ನು ನಿರಾಕರಿಸುವಂತಿಲ್ಲ. ಹಾಗೊಂದು ವೇಳೆ ಈ ನೋಟ್ ಬ್ಯಾಂಕಿಗೆ ಬಂದರೆ ಅದನ್ನು ಮತ್ತೆ ಗ್ರಾಹಕರಿಗೆ ಕೊಡಲ್ಲ. ಅದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸುಪರ್ದಿಗೆ ಒಪ್ಪಿಸಲಾಗುತ್ತದೆ. ಇವರ ಈ ಮಾತು ಈ ನೋಟುಗಳು ಯಾಕೆ ಮಾರುಕಟ್ಟೆಯಲ್ಲಿ ಇಲ್ಲ ಎಂಬುದಕ್ಕೆ ಸ್ಪಷ್ಟನೆ ನೀಡಿತು. ಭಾರತದ ನೋಟುಗಳಲ್ಲಿ ಕಾಣಿಸುವ ಹಸಿರು ಪಟ್ಟಿ ಮತ್ತು ಹಳೆಯ ನೋಟುಗಳಲ್ಲಿ ಕಾಣುತ್ತಿದ್ದ ಬೆಳ್ಳಿ ಪಟ್ಟಿ ಎರಡೂ ಕೂಡ ಭದ್ರತಾ ಲಕ್ಷಣಗಳು. ಇವುಗಳ ಮುಖ್ಯ ಉದ್ದೇಶ ನಕಲಿ ನೋಟುಗಳನ್ನು ತಡೆಗಟ್ಟುವುದು. ಈ ವಿಷಯವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿರ್ಧರಿಸುತ್ತದೆ ಮತ್ತು ಈ ಪಟ್ಟಿ ಹೇಗಿರಬೇಕು ಎಂದು ವಿನ್ಯಾಸಗೊಳಿಸುತ್ತದೆ. ಈಗ ಮಾರುಕಟ್ಟೆಯಲ್ಲಿ 20 ರೂಪಾಯಿ ಹಾಗೂ 10 ರೂಪಾಯಿ ನಾಣ್ಯಗಳು ಇವೆ. ಈ ನಾಣ್ಯಗಳನ್ನು ನಿರಾಕರಿಸುವ ವ್ಯಾಪಾರಿಗಳು ನಮಗೆ ಕಾಣಸಿಗ್ತಾರೆ. ಅಂಥವರಿಗಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಜಾಹೀರಾತನ್ನು ಪ್ರಕಟಿಸಿದೆ ನೋಡಿ. ಅಕ್ಕವ್ರೆ, 10ರ ಹಳೆ ನಾಣ್ಯ ನಡೆಯೋಲ್ಲ. ನಡೆಯುತ್ತೆ. 10ರ ಹಳೆ ನಾಣ್ಯ ಮಕ್ಕಳೇ ಇದೀಗ ನಡೆಯೋಲ್ಲ. ಎಷ್ಟಾಯ್ತು? 210 ರೂಪಾಯಿ. ಅಣ್ಣವ್ರೆ, 10ರ ಈ ಹಳೆ ನಾಣ್ಯ ಈಗ ನಡೆಯೋಲ್ಲ. ನಡೆಯುತ್ತೆ. ನಾಣ್ಯ 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 ನಡೆಯುತ್ತೆ, ಖಂಡಿತ ಖಂಡಿತ. ಗಾಳಿ ಮಾತಲ್ಲ, ನನ್ ಮಾತು ಕೇಳಿ. ನಾನಂತೂ ನಡೀತೀನಿ. ಮತ್ತೆ ನನ್ ಜೊತೆ 50 ಪೈಸೆ, 1, 2, 5 ಮತ್ತು 20ರ ಹೊಸ ಹಳೆ ನಾಣ್ಯ ಕೂಡ ನಡೀತಾ ಇರುತ್ತೆ. ನಡೆಯುತ್ತೆ 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 ನಡೆಯುತ್ತೆ. ಇದು ನಡೆಯುತ್ತೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ನಮ್ಮಷ್ಟಕ್ಕೆ ನಾವು ಯಾರೋ ಹೇಳಿದ್ದಾರೆಂದು ನಾಣ್ಯಗಳನ್ನ ನೋಟುಗಳನ್ನ ನಿರಾಕರಿಸುವಂತಿಲ್ಲ. ಇದು ಶಿಕ್ಷಾರ್ಹ ಅಪರಾಧವೂ ಹೌದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.